ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರಾವಣ ಮಾಸದ ಪಂಚಮಿ ತಿಥಿಯಂದು ಅಂದರೆ 5ನೇ ದಿನವನ್ನ ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತೀರಿ. ಈ ಶುಭ ದಿನದಂದು ನಾಗಗಳನ್ನು ಪೂಜಿಸುವ ಸಂಪ್ರದಾಯ ಕೂಡ ಇದೆ. ಇನ್ನು 2026ರಲ್ಲಿ ನಾಗರ ಪಂಚಮಿ ಯಾವ ದಿನ ಬಂದಿದೆ, ನಾಗಗಳನ್ನು ಪೂಜೆ ಮಾಡೋದ್ರಿಂದ ಸರ್ಪ ದೋಷಗಳು ನಿವಾರಣೆ ಆಗುತ್ತೆ. ಇನ್ನು ಈ ನಾಗರ ಪಂಚಮಿಯ ಶುಭ ಮುಹೂರ್ತ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, ಆಗಸ್ಟ್ 16ನೇ ತಾರೀಕು ಭಾನುವಾರ ಅಂದರೆ ಇವತ್ತೇ ಸಂಜೆ 4:52 ಪ್ರಾರಂಭ ಆಗುತ್ತೆ. ಇನ್ನು ಪಂಚಮಿ ತಿಥಿ ಮುಕ್ತಾಯ ಆಗೋದು ಆಗಸ್ಟ್ 17ನೇ ತಾರೀಕು ಸೋಮವಾರ ಸಂಜೆ 5 ಗಂಟೆಗೆ ಮುಕ್ತಾಯ ಆಗುತ್ತೆ. ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ನಾಳೆ ನಾಗರ ಪಂಚಮಿಯನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನೋದಾದರೆ, ಬೆಳಗಿನ ಜಾವ 5:51 ತುಂಬಾ ಶುಭ ಸಮಯ. ಆ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡ್ಕೊಬೋದು. ಇನ್ನು ಅದು ಬಿಟ್ಟು ಅಂದರೆ 8:29 ಒಳ್ಳೆಯ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಬೋದು. ಇನ್ನು ಅವಾಗಲೂ ಆಗಲಿಲ್ಲ ಅಂದರೆ 9:10 ಇದೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ನಾಳೆ ಸೋಮವಾರ ನಮಗೆ ನಾಗರ ಪಂಚಮಿ ಇರೋದ್ರಿಂದ ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಉಟ್ಟು ಅಥವಾ ಸಾಂಪ್ರದಾಯಿಕ ಬಟ್ಟೆ ಅಂತಂದರೆ ಸೀರೆ ಹಾಕ್ಬೋದು, ಚೂಡಿದಾರ್ ಹಾಕ್ಬೋದು, ಉಟ್ಕೊಂಡು ನೀವು ಪೂಜೆಗೆ ರೆಡಿ ಆಗಬೇಕಾಗತ್ತೆ. ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಮೊದಲು ಜೋಡಿಸ್ಕೊಳ್ಳಿ. ಅರಿಶಿನ, ಕುಂಕುಮ, ಶ್ರೀಗಂಧ, ಹೂವು, ಹಾಗೆಯೇ ಅಕ್ಷತೆ, ಅಲ್ಲಿ ದೀಪ ಹಚ್ಚೋದಕ್ಕೆ ದೀಪ, ಹಾಗೆಯೇ ದಾರ ಅಂದರೆ ನಾವು ಸುತ್ತೋದಕ್ಕೆ ದಾರ ಕೂಡ, ಹಾಗೆಯೇ ಅಲ್ಲಿ ಪ್ರಸಾದವಾಗಿ ಚಿಗಳಿ ತಂಬಿಟ್ಟು ಅಂತಲೂ ಕೂಡ ನಾಗರ ಪಂಚಮಿ ತುಂಬಾ ವಿಶೇಷತೆ ಇದು. ಇದನ್ನು ಕೂಡ ಮಾಡಿಕೊಂಡು ರೆಡಿ ಮಾಡ್ಕೊಬೇಕಾಗತ್ತೆ. ತೆಂಗಿನಕಾಯಿ ಹಾಕ್ಬೋದು, ಕಡ್ಡಿ, ಕರ್ಪೂರ ಎಲ್ಲವನ್ನು ಇಟ್ಕೊಂಡು ನೀವು ಮತ್ತು ಹಾಲನ್ನು ಇಟ್ಕೊಂಡು ಒಂದು ತಂಬಿಗೆ ನೀರನ್ನು ತೊಗೊಂಡು ಹೋಗಬೇಕಾಗತ್ತೆ. ಮೊದಲು ನೀವು ಹೋಗಿ ನಾಗರ ಕಲ್ಲಿಗೆ ನೀವು ಮೊದಲು ನೀರನ್ನು ಹಾಕಿ ನಂತರ ಅರಿಶಿನ ಕುಂಕುಮವನ್ನು ಇಟ್ಟು ಶ್ರೀಗಂಧವನ್ನು ಇಟ್ಟು ನೀವು ಅಲ್ಲಿ ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಅಲ್ಲಿ ದೀಪವನ್ನು ಹಚ್ಚಿ ತೆಂಗಿನಕಾಯಿಯನ್ನು ಹೊಡೆದು ಪೂಜೆಯನ್ನು ಮಾಡಬೇಕಾಗತ್ತೆ. ನಂತರ 5 ಸುತ್ತು 9 ಸುತ್ತು ಅಥವಾ 7 ಸುತ್ತು ನೀವು ಅಲ್ಲಿ ಹಸಿ ದಾರವನ್ನು ತೊಗೊಂಡೋಗಿ ಅದಕ್ಕೆ ನಾಗರ ಕಲ್ಲಿಗೆ ಸುತ್ತಬೇಕಾಗತ್ತೆ. ಅಲ್ಲಿ ಸುತ್ತಿ ನೀವು ಅಲ್ಲೇ ಪ್ರದಕ್ಷಿಣೆನೇ ಆಗಿ ನಮಸ್ಕಾರವನ್ನು ಮಾಡಿಕೊಂಡು ನಂತರ ಹಾಲನ್ನು ಎರಿಬೇಕಾಗತ್ತೆ. ಹಾಲನ್ನು ಎರೆದು ನೀವು ಅಲ್ಲಿ ಏನು ಕಟ್ಟಿರ್ತಾರಲ್ಲ ಆ ದಾರಕ್ಕೆ ನೀವು ಒಂದಿಗೆ ಹೂವನ್ನು ಕಟ್ಕೊಂಡು ಅದಕ್ಕೆ ನೀವು ಅದನ್ನು 5 ದಾರ ಅಥವಾ 7 9 ಎಳೆ ಮಾಡಿಕೊಂಡು ಅದಕ್ಕೆ ಹೂವನ್ನು ಕಟ್ಟಿ ನೀವು ಅಲ್ಲೇ ಪೂಜೆ ಮಾಡಿ ಕೈಗೆ ಕಟ್ಕೊಬೇಕಾಗತ್ತೆ. ಗಂಡ ಹೆಂಡತಿ ಹೋಗಿದ್ರೆ ಹೆಂಡತಿ ಗಂಡನ ಕೈಗೆ, ಗಂಡ ಹೆಂಡತಿ ಕೈಗೆ, ಮಕ್ಕಳು ಬಂತು ಅಂದರೆ ಅಮ್ಮ ಮಕ್ಕಳ ಕೈಗೂ ಕೂಡ ಈ ದಾರವನ್ನು ಕಟ್ಟಬೇಕಾಗತ್ತೆ. ಈ ರೀತಿಯಾಗಿ ನಾಗರ ಪಂಚಮಿ ಹಬ್ಬವನ್ನು ಈ ದಿನ ನೀವು ಕಡಲೆಕಾಳನ್ನು ಕೂಡ ಇಡ್ತಾರೆ. ಕಡಲೆಕಾಳನ್ನು ಇಡೋದು, ಹಾಗೆಯೇ ಚಿಗಳಿ ತಂಬಿಟ್ಟನ್ನು ಇಡೋದು, ಬಾಳೆಹಣ್ಣು ಪ್ರಸಾದವಾಗಿ ಇಡಬೇಕಾಗತ್ತೆ. ಇನ್ನು ಈ ದಿನ ಅಲ್ಲೇ ನೀವು ಬಟ್ಟೆ ಅಲ್ಲಿ ಹುತ್ತ ಏನಾದರೂ ಇತ್ತು ಅಂದರೆ ಆ ದಿನ ಹುತ್ತದ ಸ್ವಲ್ಪ ಮಣ್ಣನ್ನು ಮನೆಗೆ ತೊಗೊಂಬಂದು ಅದನ್ನು ದೇವ್ರ ಮನೇಲಿಡೋದು ಅಥವಾ ಸ್ನಾನ ಮಾಡೋ ನೀರಿಗೆ ನೀವು ಹಾಕ್ಕೊಂಡು, ಯಾರಿಗೆ ಚರ್ಮ ರೋಗಗಳಿರುತ್ತೆ ನೋಡಿ ಅಂಥವರು, ಸೋರಿಯಾಸಿಸ್ ಈ ಥರದ ಕಾಯಿಲೆಗಳಿರೋರು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ನೀವು ಹುತ್ತದ